ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ ಎಂ ಆಯಿತು ಮಲ್ಲಪ್ಪ ಜೋತವಾರ್. SM ಜಾಮದಾರ್ ಯಾರ ಹೆಸರು ಕೇಳಿಲ್ಲ. ಬಾಗಲಕೋಟೆ ನವ ಬಾಗಲಕೋಟೆ ನಿರ್ಮಾಣ ಮಾಡುವಲ್ಲ ಬಹಳ ದೊಡ್ಡ ಪ್ರಾಮಾಣಿಕವಾಗಿ ಕೆಲಸ ಮಾಡಿದಂಥ ವ್ಯಕ್ತಿ. ಇವರು ಪ್ರಾಮಾಣಿಕತೆ ಬಗ್ಗೆ ಯಾರೂ ಪ್ರಶ್ನೆ ಮಾಡುವಂತಿಲ್ಲ. ಹೀಗಾಗಿ ಅವರಿಗೆ ಭ್ರಷ್ಟಾಚಾರದ ಒಂದು ಸಣ್ಣ ಲೇಪ್ಸತಿಲ್ಲ ಅನ್ನೋದು ನಾವು ಇವತ್ತು ಭಾಳ ಜಾಗ್ರತೆಯಿಂದ ಅವ್ರ ಬಗ್ಗೆ ಮಾತಾಡಬೇಕಾಗ್ತದೆ. ಅವ್ರಿಗೆ ಒಂದಿಷ್ಟು ಬಸವಣ್ಣವ್ರ ಮೇಲೆ, ಬಸವಣ್ಣವ್ರ ತತ್ವಗಳ ಮೇಲೆ, ನಿಜವಾಗಿ ಬಸವಣ್ಣವ್ರು ಯಾರು ಏನು ಅರ್ಥ ಮಾಡಿಕೊಂಡಂಥ ವ್ಯಕ್ತಿ ಇದ್ದಾರೆ. ಅವರು ಹಾಗಂದ್ರೆ ಉಳಿದವ್ರು ಮಾಡ್ಕೊಂಡಿಲ್ಲ ಅಂತ ಅಲ್ಲ. ಇಲ್ಲಿ ಉದ್ದೇಶ ಏನಪ್ಪ ಅಂತಂದ್ರೆ ಬಸವಣ್ಣವ್ರ ಮೇಲೆ ಅಂಧಾಭಿಮಾನವೂ ಇಲ್ಲ ಅವ್ರಿಗೆ. ಬಸವಣ್ಣ ನಿಶ್ಚಿತವಾಗಿಯೂ ಹೊಸ ಧರ್ಮ ಅನ್ನೋದು ಹಾಕಿದರು ಅವರು. ಅದಕ್ಕೂ ಹಿಂದೂ ಅಥವಾ ವೀರಶೈವಕ್ಕೂ ಏನು ಸಂಬಂಧ ಇಲ್ಲ ಅನ್ನೋದನ್ನು ಪ್ರಬಲವಾಗಿ ವಾದ ಮಾಡೋದಷ್ಟೆಲ್ಲ ನಂಬಿದವರು ಅವರು. ಇಂಥ ಪ್ರಸಂಗ ಇದ್ದಾಗ ನಮ್ಮ ದಿಂಗಾಲೇಶ್ವರ ಸ್ವಾಮೀಜಿಯವರು ಯಾಕಪ್ಪ ವೀರಶೈವ ಲಿಂಗಾಯತ ಬೇರೆ ಅಂತೀರಿ, ಎಲ್ಲ ಕೂಡಿ ಹೋಗ್ಬೇಕು ಹಾಗೆ ಹೀಗೆ ಅಂತೇಳಿ ಮಾತಾಡಿದ್ದಾರೆ. ಇದು ಕೆಡಿಸೋದಕ್ಕೆ ಕಾರಣ ಜಾಮದಾರ್ ಅವರು ಅಂತೇಳಿ. ಹೌದು, ವೀರಶೈವರು ಜೊತೆಗೆ ಬಸವಣ್ಣ ಫಾಲೋವರ್ಸ್ ಅಂತ ಲಿಂಗಾಯತರು ಕೂಡಿ ಹೋದ್ರೆ ಭಾಳ ಉತ್ತಮ ಲಿಂಗಾಯತರಿಗೆ ಅಥವಾ ವೀರಶೈವರಿಗೆ ಅನ್ನೋದನ್ನು ಮೇಲ್ನೋಟಕ್ಕೆ ಸರಿ ಅನ್ನಿಸ್ತದೆ, ಇಲ್ಲಂತಲ್ಲ. ಆದರೆ ವಾಸ್ತವವಾಗಿ ಭಾಳ ಡಿಫ್ರೆನ್ಸಸ್ ಅಲ್ಲಿದ್ದಾವೆ. ಯಾಕಂದ್ರೆ ಪಂಚಪೀಠಾಧೀಶರು ಬಸವಣ್ಣನವ್ರನ್ನ ಒಪ್ಪೋದೇ ಇಲ್ಲ. ಅದನ್ನು ಪ್ರಶ್ನೆ ಮಾಡಿದ್ದಾರೆ ಅವ್ರು ಒಪ್ಪುವುದಿಲ್ಲ ಅಂದಾಗ ಅವ್ರ ಜೊತೆ ನಮ್ಮದೇನು ಸಂಬಂಧ ಅಂತ. ಯಾಕಂದ್ರೆ ಅವ್ರು ಕೇಳೋ ನೇರ ಪ್ರಶ್ನೆ, ಬಸವಣ್ಣ ಮತ್ತು ಬಸವಣ್ಣ ತತ್ವಗಳನ್ನು ಒಪ್ಪುತ್ತೇವೆ ಎಂದು ಪಂಚಾಚಾರ್ಯರು ಒಪ್ಪಿದರೆ ಅವರೊಂದಿಗೆ ವಿರೋಧ ಬಿಟ್ಟು ಒಂದಾಗುತ್ತೇವೆ. ಅವರೆಲ್ಲರನ್ನು ಒಪ್ಪಿಸುವ ಹೊಣೆಯನ್ನು ದಿಂಗಾಲೇಶ್ವರ ಸ್ವಾಮೀಜಿಯವರು ವಹಿಸ್ಕೊಳ್ತಾರಾ? ದಿಂಗಾಲೇಶ್ವರ ಸ್ವಾಮಿಗಳು ಸವಾಲು ಹಾಕಿದರು. ಯಾವುದೇ ಪ್ರಸಂಗದಲ್ಲಿ ಅವ್ರು ಒಪ್ಪಿಕೊಳ್ಳೋದಿಲ್ಲ ಅನ್ನೋದು ಈಗಾಗಲೇ ಹಲವು ಸಲ ಸ್ಪಷ್ಟ ಆಗ್ಯದ. ನಾವಿಲ್ಲಿ ಕೇಳ್ತಾ ಇರೋದಿಷ್ಟ, ಅವ್ರನ್ನ ಆ ಬಸವಣ್ಣವರನ್ನು ಒಪ್ಪುವುದರಲ್ಲಿ ಏನು ತಪ್ಪದ? ಹೌದು, ವೀರಶೈವ ಆಚಾರದ ಸ್ಥಾವರಲಿಂಗ ಪೂಜೆ ಮಾಡ್ತಾರೆ, ಅದರ ಶ್ರೇಷ್ಠ ಅಂತ ಹೇಳ್ತಾರೆ ಪಂಚಪೀಠಾಧೀಶರು, ಅದರಂತೆ ಎರಡು ಮಾತಿಲ್ಲ. ಅದನ್ನು ಒಪ್ಕೊಳ್ಳಿ. ಆದರೆ ಬಸವಣ್ಣನ ತಿರಸ್ಕಾರ ಮಾಡಿಬಿಟ್ಟಿದ್ದಾರೆ. ಬೇಸಿಕ್ ತಿರಸ್ಕಾರ. ಆರಂಭದಲ್ಲಿ ಏನಿದ್ರು ಆ ಮಾತು ಬೇರೆ. ಯಾಕಂದ್ರೆ ಒಬ್ಬ ವ್ಯಕ್ತಿ ಬೆಳೆದ ತನ್ನ ವಿಚಾರ ಬೆಳೆದಾಗ ಚೇಂಜ್ ಆಗ್ತಾ ಇರ್ತಾರೆ. ನನಗೆ ಬಸವಣ್ಣವ್ರು ಕೊನೆಗೆ ಇಷ್ಟಲಿಂಗಿಗೆ ಬರ್ತಾರೆ, ಆದರೂ ಬಿಡ್ತಾರೆ ಅವರು. ಅದ್ರ ನಂತರ ಇಷ್ಟಲಿಂಗ ಬಿಟ್ಟು ಕೊನೆಗೆ ಬಯಲೇನೋ ಬಿತ್ತಿ ಅಂತೇಳಿ ಬಯಲ ಪೂಜೆ ಮಾಡೋದು ದೇವರು ಇಲ್ಲಪ್ಪ ಅನ್ನುವಷ್ಟು ಮಟ್ಟಿಗೆ ಅವರು ತೀವ್ರವಾದವನ್ನು ಬಂದಿರ್ತಾರೆ ಬಸವಣ್ಣವ್ರು ತಮ್ಮ ಕೊನೆಗಾಲದಲ್ಲೇ, ತಮ್ಮ ಒಂದು ಬದುಕಿನ ಅನುಭವದಲ್ಲೇ. ಯಾಕಂದರೆ ಯಾವ ವೇದ ಉಪನಿಷತ್ತು ಇವೆಲ್ಲ ತಾರತಮ್ಯದಿಂದ ಕುಳಿತಿದ್ದಾವೆ ಅಂತ ತಿಳ್ಕೊಂಡು ಅದನ್ನು ತಿರಸ್ಕಾರ ಮಾಡ್ತಾರೆ. ವೇದಕ್ಕೆ ವರೆಯ ಕಟ್ಟುವೆ ಅಂತ ಹೇಳುವಂಥ ಮಾತು ಮಾತಾಡ್ತಾರೆ. ಇಂಥ ವಿಚಾರಗಳನ್ನು ಓದಿದಂಥ ನಮ್ಮ SM ಜಾಮದಾರರವರು ಇದನ್ನು ಈ ವೀರಶೈವ ಜೊತೆ ಹೆಂಗಪ್ಪ ಅಂತ ಹೋಗೋರ ಕಡೆಗೆ ಇಲ್ಲ, ಅವರು ಬಸವಣ್ಣವರು ಅವ್ರ ವಿಚಾರಗಳನ್ನು, ಅವ್ರ ತತ್ವವನ್ನು ನಾವು ಒಪ್ಕೊಳ್ತೀವಿ, ನಮಗೇನು ಭಿನ್ನಿಲ್ಲ ಅನ್ನುವಂಥ ಮಾತು ಇದ್ರೆ ಬೇರೆ ಕೇವಲ ಲಾಭಕ್ಕಾಗಿ ಮತ್ತು ಎಷ್ಟೋ ಆದರೂ ಬಸವಣ್ಣ ಸಾಮಾನ್ಯ ಮನುಷ್ಯ, ಸಮಾಜ ಸುಧಾರಕನ್ನು ಮಾತ್ರ ಮಾತಾಡ್ತಾರೆ ವಿನ ಅವ್ರು ದೇವರನ್ನು ನಂಬೋದು ಬೇಕಾಗಿಲ್ಲ, ಅವ್ರ ವಿಚಾರಗಳು ಒಪ್ಕೋಬೇಕಲ್ಲ ಅನ್ನೋ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ. ಒಪ್ಪಿಸ್ರಿ ದಿಂಗಾಲೇಶ್ವರ ಸ್ವಾಮೀಜಿಯವರು, ನಾವಿವತ್ತು ಹೋಗ್ತೀವಿ ಅಂತ. ಹೌದು ಬಾ, ಒಬ್ಬ ಮನುಷ್ಯ ಧರ್ಮಸ್ಥಾಪಕ ಒಳ್ಳೆಯ ವ್ಯಕ್ತಿ ಹಿಂಗೆ ಮಾಡಿದಾರಂತ ಅಲ್ಲಿ ಇಲ್ಲ ಹೇಳು ಬಹಳ ಮುಖ್ಯದ ಈ ವಿಷಯದಲ್ಲೇ. ಆ ದಿಶೆಯಲ್ಲೇ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅವರು ಸ್ಪಷ್ಟಪಡಿಸ್ತಾ ಇದ್ದಾರೆ. ಪಂಚಾಚಾರ್ಯರು ಬಸವಣ್ಣನನ್ನು ಒಪ್ಪುವುದಿಲ್ಲ ಎನ್ನುವುದು ಸತ್ಯ. ಬಸವಣ್ಣನವರ ಫೋಟೋ ಕೆಳಗೆ ಕೂಡ ಹೋಗುವುದಿಲ್ಲ ಎನ್ನುವುದು ಸತ್ಯ. ಬಸವನ ಫೋಟೋ ಮ್ಯಾಲಿದ್ದರೆ ಕೆಳಗೆ ಸಹಿತ ಹೋಗಂಗಿಲ್ಲ. ಪಲ್ಲಕ್ಕಿ ಕೂತ್ಕೊಂಡು ಹೋಗುವಂಥ ಈ ಪೀಠಾಧೀಶರು, ಪಂಚಪೀಠಾಧೀಶ್ವರರು ಬಸವನವ್ರ ಫೋಟೋದ ಕೆಳಗೆ ಹೋಗುವುದಿಲ್ಲ. ಅವ್ರು ನಮಗೆ ಜನ ಆಗ್ತಾನೆ ಅನ್ನುವಂಥ ಇಂಥ ಥರತಮ ಮೇಲು ಕೆಳಗೆ ಅನ್ನುವಂಥ ವಿಚಾರದಂಥ ಜೊತೆಗೆ ಹೋಗುವುದು ಹೆಂಗೆ ಅಂತ, ಸಮಾನತೆ ನೀಡಿದಂಥ ಬಸವಣ್ಣ ಇವ್ರ ಜೊತೆ ಕೂಡುದು ಹೆಂಗೆ ಅಂತೇಳಿ ನಾವು ಕಡಿಮೆ ಇರ್ಬೋದು, ಅಲ್ಪಸಂಖ್ಯಾತರು ಇರ್ಬೋದು, ಇಲ್ಲಂತಲ್ಲ. ಆದರೆ ಇಂಥ ವಿಚಾರ ಮೂಲಭೂತವಾಗಿ ಅವರು ವಿರೋಧ ಮಾಡೋ ಮುಂದೆ ಬಸವಣ್ಣವ್ರು ಬಸವಣ್ಣ ನಮ್ಮಿಂದ ನಮ್ಮನ್ನೆಲ್ಲ ದೂರ ಸರಿಸೋ ಮುಂದೆ, ಬಸವಣ್ಣವ್ರನ್ನ ದೂರ ಸರಿಸೋ ಮುಂದೆ ನಾವು ಹೆಂಗಪ್ಪ ಅವ್ರ ಜೊತೆ ಹೋಗೋದು ಅನ್ನೋದು ಮೂಲಭೂತ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಅವರು ತಪ್ಪು ಮಾಡಿದ್ದಾರೆ ಎಂದು ಹೇಳಿದ್ದನ್ನು ನಾವು ಸ್ವಾಗತಿಸುತ್ತೇವೆ. ಅವರು ತಪ್ಪು ಮಾಡೋದು ಹೇಳಿದ್ದು ನಾವು ಸ್ವಾಗತ ಮಾಡ್ತೀವಿ, ಇಲ್ಲ ಅಂತಲ್ಲ. ಲಿಂಗಾಲೇಶ್ವರರು ಅಖಿಲ ಭಾರತ ವೀರಶೈವ ಮಹಾಸಭಾದ ಮೂವರನ್ನು ಮಹಾಭಾರತ ಯುಧಿಷ್ಠಿರ, ಅರ್ಜುನ ಮತ್ತು ಭೀಮನಿಗೆ ಹೋಲಿಸಿದ್ದಾರೆ. ಈ ಮೂವರು ಉಳಿದ ಇಬ್ಬರು ಪಾಂಡವರೊಂದಿಗೆ ತಮ್ಮ ಕಣ್ಣ ಮುಂದೆಯೇ ತಮ್ಮ ಪತ್ನಿ ದ್ರೌಪದಿಯನ್ನು ಕೌರವ ದುಶ್ಯಾಸನರು ಬೆತ್ತಲೆಗೊಳಿಸುತ್ತಿದ್ದಾರೆ
ಏನು ಮಾಡುತ್ತಿದ್ದರು, ಬೆತ್ತಲೆ ಉಳಿಸಿದ್ದಾಗ ಏನು ಮಾಡ್ತಾಯಿದ್ರು ಅಂತೇಳಿ. ವೀರಶೈವ ಮಹಾಸಭಾದವರನ್ನು ಪಾಂಡವರಿಗೆ ಹೋಲಿಸಿದ ಉಪಮೆಯಲ್ಲಿ ದ್ರೌಪದಿಯ ಸ್ಥಳದಲ್ಲಿ ಬಸವಣ್ಣನವರನ್ನು ಇರಿಸಬೇಕು. ಪಂಚಾಚಾರ್ಯರು ತಮ್ಮ ಪ್ರತಿಯೊಂದು ಮೆರವಣಿಗೆಯಲ್ಲಿ ಬಸವಣ್ಣವರ ಚಿತ್ರ, ಬ್ಯಾನರ್, ಫ್ಲೆಕ್ಸ್ಗಳನ್ನು ಕಿತ್ತು ಅವಮಾನ ಮಾಡುವಾಗ ವೀರಶೈವ ಮಹಾಸಭಾದ ಈ ಯುಧಿಷ್ಠರ, ಅರ್ಜುನ, ಬಲಭೀಮ, ಪೊಲೀಸ್ ಅಧಿಕಾರಿ ಏನು ಮಾಡುತ್ತಿದ್ದರು? ಈ ಜನರೇ ವೀರಶೈವ ಮಹಾಸಭಾದ ಖಂಡ್ರೆ ಅವರು ಇರ್ಬೋದು, ಅಥವಾ ನಮ್ಮ ಶಾಮೂರು ಶಿವಶಂಕರಪ್ಪನ ಇರ್ಬೋದು, ಬಿದಿರಿ ಇರ್ಬೋದು, ಅವ್ರ ಬಗ್ಗೆ ಕೇಳ್ತಾ ಇದ್ದಾರೆ. ಈಗ ನಮ್ಮೆಲ್ಲ ಮಾಡ್ತಾರೆ, ಅಪಮಾನ ಮಾಡ್ತಾರೆ, ಬಸ್ಸಲ್ಲಿ ಫ್ಲೆಕ್ಸ್ ತೆಗೆದು ಹಾಕ್ತಾರೆ, ಕೆಳಗೆ ಬರೋದಿಲ್ಲ, ಮಾಡೋದು ಅಪಮಾನ ಮಾಡ್ತಾರೆ. ಅಂಥವ್ರ ಜೊತೆ ನಾವು ಹೆಂಗೆ ಹೋಗೋದು ಅಂತೇಳಿ ನೇರವಾಗಿ ಪ್ರಶ್ನೆ ಮಾಡ್ತಿದ್ದಾರೆ ಎಸ್.ಎಂ. ಜಾಮದಾರ್ ಅವರು. ಅಂದಾಗ ಅವ್ರ ಜೊತೆ ಕೂಡ ಪ್ರಶ್ನೆ ಐತಿ, ಬಸವಣ್ಣನ ಮೇಲೆ ಈ ಮೂವರಿಗೂ ದ್ವೇಷ ಇತ್ತೆ ಎಂಬುದನ್ನು ಜಿಂಗಾಲೇಶ್ವರ ಸ್ವಾಮಿ ಉತ್ತರಿಸಬೇಕು. ಈ ಮೂರು ಮಂದಿಗೆ ಬಸವಣ್ಣನ ಮೇಲೆ ದ್ವೇಷ ಐತೇನೋ ಅಂತ ಹೇಳಬೇಕಾಗಿದೆ. ಅದನ್ನು ಸ್ಪಷ್ಟಪಡಿಸ್ರಪ್ಪ ನೀವು ಅಂತೇಳಿ. ಬಸವ ಕಲ್ಯಾಣದಲ್ಲಿ ಇದೇ 22ರಿಂದ ರಂಭಾಪುರಿ ಸ್ವಾಮೀಜಿ ಆಯೋಜಿಸಿರುವ ಬೃಹತ್ ದರ್ಬಾರ್ನ ಸ್ವಾಗತ ಸಮಿತಿ ಅಧ್ಯಕ್ಷ ಈ ಅರ್ಜುನನೇ ಆಗಿದ್ದಾರೆ. ಇದರ ಅರ್ಥವೇನು? ಒಂದೆಡೆ ಬಸವಣ್ಣವರ ಲಿಂಗಾಯತ ಮತ್ತು ಪಂಚಾಚಾರ್ಯ ವೀರಶೈವ ಎರಡೂ ಒಂದೇ ಅನ್ನುತ್ತಾ, ಮತ್ತೊಂದೆಡೆ ವೀರಶೈವರನ್ನು ಮಾತ್ರ ನಿಮ್ಮ ಪಾಂಡವರು ಬೆಳೆಸುತ್ತಿಲ್ಲವೇ ಎಂದು ಪ್ರಶ್ನೆ ಹಾಕಿದ್ದಾರೆ. ನಿಮ್ಮ ಪಾಂಡವರು ಕೇವಲ ಈ ನಮ್ಮ ವೀರಶೈವರನ್ನು ಬೆಳೆಸ್ತಾ ಇದ್ದಾರೆ, ಪಂಚಪೀಠಾಧೀಶ ಬೆಳೆಸ್ತಾ ಇದ್ದಾರೆ, ಬಸವಣ್ಣನಲ್ಲ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಕಡೆದಾಗಿ ಲಿಂಗಾಲೇಶ್ವರನನ್ನು ಇಂಗ್ಲೀಷ್ ಸಂಸ್ಕೃತಿಯವನು ಇದ್ದಿದ್ದಾರೆ. ನಾನು ನಿಜವಾಗಿ ಇಂಗ್ಲೀಷ್ ಸಂಸ್ಕೃತಿಯವನಾಗಿದ್ದರೆ ಲಿಂಗಾಲೇಶ್ವರ ಸ್ವಾಮೀಜಿ ಅಂತವರ ಜೊತೆಗೆ ವಾದಕ್ಕಿಳಿಯುವ ಅಗತ್ಯವೇ ಇರುತ್ತಿರಲಿಲ್ಲ. ನಾನು ಇಂಗ್ಲೀಷ್ನವ ಆಗಿದ್ದಪ್ಪ, ಇವ್ರು ಯಾಕೆ ವಾದ ಮಾಡಲಾನು? ಆದರೆ ನಮ್ಮ ಬಸವಣ್ಣವ್ರಿಗೆ ಅಪಮಾನ ಆಗಿರತ್ತದ, ಅವ್ರು ಕೀಳಾಗಿ ನೋಡ್ತಾರೆ. ಅವರು ಪಂಚಪೀಠಾಧೀಶರು ಅಂದಾಗ ಅವ್ರ ಜೊತೆ ಇಲ್ಲ ಅನ್ನುವಂಥ ಸ್ಪಷ್ಟೀಕರಣವನ್ನು ಕೊಡ್ತಾ ಇದ್ದಾರೆ. ಇದು ಬಸವಣ್ಣವ್ರು ನಂಬಿದವರ, ಬಸವಣ್ಣವ್ರ ಫಾಲೋವರ್ಸ್ಗೆ ಒಂದು ನೋವು ಅದ. ಅದಕ್ಕಾಗಿ ನಾವು ವೀರಶೈವ ಜೊತೆ ಕೂಡುವುದಿಲ್ಲ. ಬಸವಣ್ಣನ ಒಪ್ಪುಕೊಳ್ಳಿ, ಇವತ್ತು ಹೌದಪ್ಪ ಅವ್ರು ನಮ್ಮ ಗುರುಗಳು ಅಂತೇಳಿ ಗುರುವಿನ ಸ್ಥಾನ ನೋಡಲಿ, ಕಿಮ್ಮತ್ತು ಕೊಡಲಿ, ಬೆಲೆ ಕೊಡಲಿ, ನಾವು ನಿಶ್ಚಿತವಾಗಿ ಅವ್ರ ಜೊತೆ ಹೋಗ್ತೀವಿ ಅನ್ನುವಂಥ ಮನದಾಳದ ಮಾತನ್ನು ಹೇಳಿದ್ದಾರೆ. ಇದಕ್ಕೆ ಲಿಂಗಾಲೇಶ್ವರ ಸ್ವಾಮೀಜಿ ಏನು ಉತ್ತರ ಕೊಡ್ತಾರೆ ನೋಡಬೇಕಾಗಿದೆ. ಮೋಸ್ಟ್ಲಿ ಕೊಡ್ಬೋದಿಲ್ಲ ಅಂತಲ್ಲ, ಮರೀರಿ ಅಂತೆಲ್ಲರೂ ಹೇಳಲಿಕ್ಕಾಗ್ತದೆ. ಆದ ಗಾಯವನ್ನು ಅಷ್ಟು ಸುಲಭ ಮರೀಲಿಕ್ಕಾಗೋದಿಲ್ಲ ಅನ್ನೋದು ಅಷ್ಟು ಸತ್ಯದ. ಅದೇನೂ ಇರಲಿ, ನಮ್ಮ ಎಸ್.ಎಂ. ಜಾಮದಾರ್ ಅವರು ನಿಜವಾದ ಬಸವಣ್ಣವರ ಫಾಲೋವರ್ಸ್, ಅಭಿಮಾನಿ, ಮೂಢ ಭಕ್ತರು ಅಲ್ಲ. ಇಲ್ಲಿ ಭಾಳ ನೆನಪಿಡಬೇಕಾಗಿದ್ದು ಒಳ್ಳೆಯ ಅಭ್ಯಾಸಕರವರು ಅವರಾಗಿರ್ಬೋದು, ಡಾಕ್ಟರ್ ಎಂ.ಎಂ. ಕಲಬುರ್ಗಿ ಅವರಾಗಿರ್ಬೋದು, ಡಾಕ್ಟರ್ ಆರ್.ಸಿ. ಹಿರೇಮಠರಾವ್ ಅಂಥವರಾಗಿರ್ಬೋದು. ಇವರೆಲ್ಲರೂ ಚೆನ್ನಾಗಿ ಬಸವಣ್ಣನ ಅಭ್ಯಾಸ ಮಾಡಿಕೊಂಡು ಅವರ ಪ್ರತಿ ವಚನದ ಪ್ರಕಾರ ಬದುಕಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಕೊನೆಗೆ ಇಂಥ ಒಂದು ವಿಚಾರಧಾರೆಯಿಂದಾಗಿ ನಮ್ಮ ಎಂ.ಎಂ. ಕಲಬುರ್ಗಿ ಅವರು ಬಲಿಯಾಗಿ ಹೋದ್ರು ಅನ್ನೋದು ನಾವು ಮರೀಲಿಕ್ಕೆ ಆಗೋದಿಲ್ಲ. ಅದೇನೋ ಆಗಲಿ, ಇಲ್ಲೇ ಎಸ್.ಎಂ. ಜಾಮದಾರ್ ಅವರ ಮಾತುಗಳನ್ನು ಮತ್ತೊಮ್ಮೆ ವಿಚಾರ ಮಾಡಿ ನಮ್ಮ ವೀರಶೈವರಂತ ಕರ್ಕೊಳ್ಳುವಂಥ ಎರಡು ಒಂದು ಅಂತ ಹೇಳುವಂಥ ಜನ ಯಾಕ್ರಿ ಈ ಪಂಚಪೀಠಾಧೀಶರಿಗೆ ನೀವು ಇದ್ದಂಥವರು ಈ ಬಸವಣ್ಣನ ಗುರು ಅಥವಾ ಒಂದು ದೈವತ್ವ ಸ್ಥಾನದಲ್ಲಿ ಯಾಕೆ ನೋಡಬಾರ್ದು ಅನ್ನೋದನ್ನು ಇಲ್ಲೇ ನಾವು ಕೇಳಬೇಕಾಗಿದೆ. ಅಂದ್ರೆ ನೀವು ಹೊಂದಾಣಿಕೆ ಮಾಡ್ಕೊಳ್ಳಲ್ರಿ, ತಪ್ಪಾಗಿತ್ತು ಅಂತಲ್ಲ, ಅವ್ರು ಒಪ್ಕೋಬೇಕಂತ ಹೇಳ್ತಾ ಇದ್ದಾರೆ. ಮನಪೂರ್ವಕವಾಗಿ ನೀವು ಬಸವಣ್ಣವರು ಗುರು ಅಂತ ಒಪ್ಕೋಬೇಕು. ಅದು ಸಾಧ್ಯನಾ? ಲಿಂಗಾಲೇಶ್ವರ ಸ್ವಾಮೀಜಿಯವರು ಒಪ್ಪಿಸ್ಬೋದಾ? ಯಾಕೆಂತಂದ್ರೆ ಒಬ್ಬರಿಗೆ ಏನೋ ಸರಿಯಾಗಿ ಕೊಡೋದು ಭಾಳ ಸುಲಭ, ಒಪ್ಪಿಸೋದು ಸುಲಭದ ಕೆಲಸ ಅಲ್ಲ. ಯಾಕಂದರೆ ಅಲ್ಲಿದ್ದಂಥವ್ರು ಎಲ್ಲರೂ ತಮ್ಮ ಸತ್ಯ ಅಂತ ತಿಳ್ಕೊಂಡಂಥ ಬುದ್ಧಿವಂತರಿದ್ದಾರೆ. ಆ ಬುದ್ಧಿವಂತರನ್ನು ಬಳಸೋದು ಅಂತಂದ್ರೆ ಭಾಳ ಕಷ್ಟದ ಕೆಲಸ. ಏನೋ ಆಗಲಿ, ಎಸ್.ಎಂ. ಜಾಮದಾರ್ ಅವರ ವಾದದಲ್ಲೇ ಹುರುಳಿದೆ. ಬಸವಣ್ಣ ಒಬ್ಬ ದೊಡ್ಡ ವ್ಯಕ್ತಿ, ಸಮಾಜ ಬದಲಾವಣೆ ಮಾಡಿದಂಥ ವ್ಯಕ್ತಿ, ಸಮಾಜಕ್ಕೆ ಸಮಾನತೆ ತರಲಿಕ್ಕೆ ಪ್ರಯತ್ನ ಮಾಡಿದಂಥ ವ್ಯಕ್ತಿ. ನಾವು ದೇವಮಾನವ ಅನ್ನಲಿಕ್ಕೆ ಹೋಗೋದಿಲ್ಲ, ಒಬ್ಬ ಮನುಷ್ಯ. ಇದು ಭೂಮಿಯನ್ನು ಸ್ವರ್ಗ ಮಾಡಿದಂಥವ್ರು, ಇದು ಸ್ವರ್ಗದಲ್ಲಿ ನಾವು ಬದುಕಬೇಕು ಅನ್ನೋಂಥವ್ರು, ನರಕನ ನೋಡಿದಂಥವ್ರು, ಅಸಮಾನತೆ ನರಕ ನೋಡಿದಂಥವ್ರು, ಮೇಲು ಕೀಳಿನ ನರಕ ನೋಡಿದಂಥವ್ರು, ಜಾತಿಯ ಒಂದು ತರಸಮ ವಾಚಕತೆಯನ್ನು ಬೇಡ ಅಂತ ಹೇಳಿದವರು, ಧಿಕ್ಕಾರ ಮಾಡಿದವರು, ಕೊನೆಗೆ ಮೇಲ್ವರ್ಣೀಯ ಬ್ರಾಹ್ಮಣ ಕಣ್ಣಿಗೆ ಕೆಳವರ್ಣೀಯ ಅಸ್ಪೃಶ್ಯ ಹುಡುಗರನ್ನ ಮದುವೆ ಮಾಡಿ ಒಂದು ಕ್ರಾಂತಿ ಕಾರಣ ಆದಂಥ ಬಸವಣ್ಣ ನಿಜವಾಗಿಯೂ ಇದನ್ನೆಲ್ಲ ಮೀರಿದವರು ಅಂತ ನಾವು ಮಾತ್ರ ಈ ಸಂದರ್ಭ ಹೇಳ್ತಾ, ಆದರೂ ಎಸ್.ಎಂ. ಜಾಮದಾರ್ ಸವಾಲಕ್ಕೆ ನಮ್ಮ ಲಿಂಗಾಲೇಶ್ವರ ಅವರು ಏನು ಉತ್ತರ ಕೊಡ್ತಾರ ಅಂತ ಮತ್ತೊಂದು ಪ್ರಶ್ನೆ ಮಾಡ್ತಾ, ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಕೊಂಡು H16 ನ್ಯೂಸ್ ಅರ್ಥ ಸತ್ಯ ಕೈಗಳೇ ಬಂದರೆ